ಪೊಲೀಸರಿಗೆ ಪ್ರತಾಪ್ ಕುಮಾರ್ ಕೆಜಿ ಅವರು ಪಾಯ್ಸನ್ ತಗೊಂಡಿದ್ದಾರೆ. ನಾಳೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಕಡೆ ಹೋಗ್ತಾ ಇದ್ದಾರೆ. ಅದನ್ನು ನೋಡ್ಬೇಕಂತ ಹೇಳಿ ಮಾಹಿತಿ ಬಂದಾಗ ನಮ್ಮ ಹೋಗಿ ಪರಿಶೀಲಿಸಿದ್ದಾರೆ. ಸೊ ಪರಿಶೀಲಿಸಿದಾಗ ಅದು ಕೋಮಾರ್ನಲ್ಲಿ ಮತ್ತು ಅರಕೆರೆ ನಡುವೆ ಒಂದು ರೋಡಲ್ಲಿ ಒಂದು ವೆಹಿಕಲ್ ಇದೆ. ಆ ವೆಹಿಕಲಲ್ಲಿ ಹೋಗಿ ಚೆಕ್ ಮಾಡಿದಾಗ ಈ ಪ್ರತಾಪ್ ಕುಮಾರ್ ಅವರು ವಿಷವನ್ನು ಕುಡಿದಿರೋದು ಕಂಡು ಬರ್ತದೆ. ಇಮಿಡಿಯೇಟ್ ಆಗಿ ಅವ್ರ ಬ್ರದರು ಕೂಡ ಬಂದಿದ್ದು ನಮ್ಮವರೆಲ್ಲ ಶಿಫ್ಟ್ ಮಾಡಿದ್ದಾರೆ ಹೊನ್ನಾಳಿ ತಾಲೂಕು ಹಾಸ್ಪಿಟಲ್ಗೆ. ಅಲ್ಲಿ ಹೋದಾಗ ಡಾಕ್ಟ್ರು ಸ್ವಲ್ಪ ಕ್ರಿಟಿಕಲ್ ಇದೆ ಅಂತ ಹೇಳಿಬಿಟ್ಟು ಫರ್ದರ್ ಶಿವಮೊಗ್ಗಗೆ ಶಿಫ್ಟ್ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಡಾಕ್ಟ್ರು ಪರಿಶೀಲನೆ ಮಾಡಿ ಅವರು ಸತ್ತಿರೋದಾಗಿ ಘೋಷಣೆ ಮಾಡಿರ್ತಾರೆ. ಅವ್ರದ್ದು ನೇಟಿವ್ ಬಸವಾಪಟ್ಟಣ ಕತ್ತಲ್ಗೆರೆ ಹೇಳ್ತಾರೆ. ಅವರು ಆ ಕಡೆ ಶಿವಮೊಗ್ಗ ಸೈಡಿಂದ ಬರ್ತಾ ಇದ್ರು ಅಂತ ಹೇಳಿದ್ರು ಹೊನ್ನಾಳಿ ಕಡೆ. ಫರ್ದರ್ ಈಗ ಅವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಏನು ಕಂಪ್ಲೇಂಟ್ ಕೊಡ್ತಾರೆ, ಏನೇನಾಗಿದೆ ಫರ್ದರ್ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಬೇಕಾಗ್ತದೆ. ಮೇಲ್ನೋಟಕ್ಕೆ ಇದು ಒಂದು ಪರ್ಸನಲ್ ರೀಸನ್ಸ್ ಇಂದ ಈ ತರ ಮಾಡ್ಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಅವ್ರ ಸಂಬಂಧಿಕರು ಬ್ಯಾಕ್ಗ್ರೌಂಡ್ ಅಂದ್ರೆ ಅವರು ವ್ಯವಸಾಯ ಮತ್ತು ಮನೇಲಿದ್ದೆ ಎಲ್ಲ ಕಡೆ ನೋಡ್ಕೊಂಡಿದ್ರು ಅಂತ ಹೇಳ್ತಾರೆ. ಮೊದಲನೇ ಮಗಳು ಕ್ರಿಮೇಷನ್ ಸದ್ಯಕ್ಕೆ ಕತ್ತಲ್ಗೆರೆ ಅಂತ ತಿಳಿದು ಬಂದ್ರೆ ಗೊತ್ತಾಗಬೇಕು. ಇನ್ನು ಬಾಡಿ ಮೆಕಾನ್ ಹಾಸ್ಪಿಟಲ್ ಅಲ್ಲಿದೆ. ಅವ್ರು ಕಂಪ್ಲೇಂಟ್ ಕೊಡಬೇಕು. ಆ ಕಂಪ್ಲೇಂಟ್ ಅನ್ನು ತಗೊಳ್ಬೇಕು. ಫರ್ದರ್ ನಾವು ತನಿಖೆ ಮಾಡಬೇಕು, ಏನಾಗಿದೆ ಅಂತ ತಿಳಿದುಕೊಳ್ಬೇಕು. ಕಾರಲ್ಲಿ ಹಂಗಾಗಿದೆ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಿದ್ದಾರೆ. ಶಿಫ್ಟ್ ಮಾಡಿದಾಗ ಇದೆಲ್ಲ ಆಗ್ತದೆ. ಅದಾದ್ಮೇಲೆ ನಮ್ಮವ್ರು ಇಮಿಡಿಯೇಟ್ ಆಗಿ ಶಿವಮೊಗ್ಗ ಹಾಸ್ಪಿಟಲ್ ಕೂಡ ಹೋಗಿದ್ದಾರೆ. ಈಗೆಲ್ಲ ಕಂಪ್ಲೇಂಟ್ ತಗೊಂಡು ಫರ್ದರ್ ಪ್ರೊಸೀಜರ್ ಏನಿದೆ, ಇನ್ವೆಸ್ಟಿಗೇಷನ್ ಏನಿದೆ ಮಾಡ್ತಾರೆ. ಹೌದು, ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಮಾಡ್ತಾರೆ. ಸಂಬಂಧಿಕರ ಫೋನ್ ಮಾಡಿ ಹೇಳಿದೆ ಮೇಡಮ್. ಹೌದೌದು, ಅವ್ರ ಅಣ್ಣ ಪ್ರಭು, ಅವ್ರ ಅಣ್ಣ ಇಲ್ಲೇ ನಮ್ಮ ಕತ್ತಲ್ಗೆರೆ ಅವರೇ ಬಂದಿದ್ರು. ಅವರು ಕೂಡ ಸ್ಪಾಟ್ಗೆ ಇಮಿಡಿಯೇಟ್ ಆಗಿ ಅವಾಗೇನು ಮಾತಾಡಿಲ್ಲ ಮೇಡಮ್. ತಗೊಂಡು ಹೋಗುವಾಗೆಲ್ಲ ಏನು ಮಾತಾಡಿಲ್ಲ. ಅವನು ಸ್ವಲ್ಪ ಕ್ರಿಟಿಕಲ್. ಅದು ರೋಗ ಪೆಸ್ಟಿಸೈಡ್ ಔಷಧಿ ಇದೆಯಲ್ಲ, ಅದನ್ನ ಕುಡಿದಿರ್ತಾರೆ. ಅದು ತುಂಬಾ ಸ್ಟ್ರಾಂಗ್ ಇರ್ತದಲ್ಲ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ರಿಟಿಕಲ್ ಇತ್ತು. ಮೋಸ್ಟ್ಲಿ ಕುಡಿದ್ಬಿಟ್ಟೆ ಓಡಿಸ್ತಾ ಇದ್ರ, ಏನಾಯ್ತು ತಿಳ್ಕೊಳ್ಬೇಕಾಗ್ತದೆ. ಏನು ಯಾವಾಗ ಫೋನ್ ಮಾಡಿದ್ರು ಏನು ಅಂತ ಎಲ್ಲ ಫರ್ದರ್ ತನಿಖೆ ಮಾಡಿದ್ಮೇಲೆ. ಹೌದು, ಗಾಡಿಯಲ್ಲಿ ಅವರು ಓಡಿಸ್ಕೊಂಡು ಹೋಗ್ತಾ ಇದ್ರು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.